ಫ್ರೀ ಟಿಕೆಟ್ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಜನ ಏನು ಮಾಡ್ಬಿಟ್ರು, ಎಲ್ಲ ನುಗ್ಬಿಟ್ರು. 22 ಗೇಟಲ್ಲಿ ಒಂದು 10 ಗೇಟನ್ನು ಓಪನ್ ಮಾಡಿ ಅಂತ ಹೇಳ್ಬೇಕಾಯ್ತು. 3 ಗೇಟ್ ಓಪನ್ ಮಾಡಿದ್ದಾರೆ ಅಷ್ಟೇ. ಸುಮ್ಮನೆ ಇವ್ರ ಮೇಲೆ ಅವ್ರು ಹೇಳೋದು ನೀನ್ ಟೈಮಲ್ಲಿ ಮಾಡಿಲ್ವಾ, ರಾಜ್ಕುಮಾರ್ ಟೈಮಲ್ಲಿ ಮಾಡಿಲ್ವಾ, ಈ ಟೈಮಲ್ಲಿ ಮಾಡಿಲ್ವಾ, ಆ ಟೈಮಲ್ಲಿ ಮಾಡಿಲ್ವಾ ಅಂತ. ಒಂದೇ ಸಲ 9 ಲಕ್ಷ ಜನ ಬಂದಾಗ 5,000 ಫೋರ್ಸ್ ಅಲ್ಲಿ 10,000 ಫೋರ್ಸ್ ಇದ್ರು ಕೂಡ ಉಚ್ಚೆತ್ತಿ ಪಾಪ ಜನ ಹುಡುಗರು ಭಯಂಗಿಲ್ಲ. ಪಾಪ ಅವ್ರ 18 ವರ್ಷದಿಂದ ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಬೇರೆ ಪಾಪ ಕಪ್ ಎತ್ಕೊಂಡು ಮುಂದೆ ಬರ್ತಾ ಇದ್ರು. ಫೋರ್ಸ್ನ ಕರ್ಸ್ಕೊಂಡ್ ಬಂದು ಅವಾಯ್ಡ್ ಮಾಡಬೇಕಾಗಿತ್ತು. ಅಲ್ಲಿ ಪೊಲೀಸ್ ಅವರೇ ಯಾರು ಕಾಣಿಸ್ತಾ ಇಲ್ಲ. ಇವತ್ತೆಲ್ಲ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವ್ರವ್ರು ನೋಡ್ಕೊಂಡು ಕೂತಿರ್ತಾರೆ. ನಾವು ಹುಡುಗರ್ನು ಭಯಂಗಿಲ್ಲ, ಪೊಲೀಸ್ನು ಭಯಂಗಿಲ್ಲ, ಗೌರ್ಮೆಂಟ್ನು ಭಯಂಗಿಲ್ಲ. ಪಾಪ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಅವರ ಸೆಕ್ಯೂರಿಟಿ ಏನಿತ್ತು, ಪೂರ ಸೆಕ್ಯೂರಿಟಿ ವೈಫಲ್ಯ. ಸರ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಂತಹ ದುರಂತ ಈಗಾಗಲೇ ಏನು 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಎಲ್ಲ ಒಂದು ಕಡೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎತ್ತ ಹಾಕ್ತಾ ಇದೆಯಾ ಈ ಒಂದು ಘಟನೆ ಕಾರಣಕರ್ತರು ಅಂತ ಹೇಳಿ ಏನ್ ಹೇಳ್ತೀರಿ ಇದಕ್ಕೆ ನೀವು ಅಂತ, ನಿಮ್ಮ ಅಭಿಪ್ರಾಯ ಏನು? ಇದು ಏನಾಗಿದೆ ಅಂದರೆ, ಇದು ಅಕ್ಷರಶಃ ಹೇಳಬೇಕು ಅಂದರೆ ಇದು ಪ್ಯೂರ್ಲಿ ಒಂದು ಆಕ್ಸಿಡೆಂಟ್ ಅಷ್ಟೇ. ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಇದೇನಾಗುತ್ತೆ ಅಂದರೆ, ರಾತ್ರಿ ನಿಮ್ಗೆ ಗೊತ್ತು 12 ಗಂಟೆ ಆಯ್ತಲ್ಲ ಮ್ಯಾಚ್ ಮುಗಿಯೋಷ್ಟೊತ್ತಿಗೆ. ಎಲ್ಲಿ? ಗುಜರಾತಲ್ಲಿ ಅಲ್ಲಿ ಏನು ಕೊಹ್ಲಿ ಅವ್ರಿಗೆ ಏನಂದರೆ, ನಮ್ಮ ಮಲ್ಯದವರು 18 ವಯಸ್ಸಿಗೆ ಅಂಡರ್-19 ಟೀಮಲ್ಲಿ ಬೆಂಗಳೂರು ಟೀಮ್ಗೆ ಹಾಕೊಂಡ್ರು ಅಂತ ಒಂದು ಸೆಂಟಿಮೆಂಟ್ ಫೀಲಿಂಗ್ಸ್ಗೆ ಬೆಂಗಳೂರು ಅವ್ರಿಗೆ ನಾನು ಒಂದು ಕೃತಜ್ಞತೆ ಅರ್ಪಿಸ್ಬೇಕು ಅಂದ್ಬಿಟ್ಟು ಅವರು ಅಲ್ಲಿಂದ ಹೇಳ್ಬಿಟ್ರು. ಎಲ್ಲಿ? ಗುಜರಾತ್ ಗ್ರೌಂಡಲ್ಲಿ ಹೇಳ್ಬಿಟ್ರು, ನಾನು ಬೆಂಗಳೂರು ಫಸ್ಟ್ ಹೋಗಬೇಕು ಅಂತ. ಇದ್ದಿದ್ದು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 2:30-3 ಗಂಟೆ ಆಯ್ತು ಮಧ್ಯರಾತ್ರಿ. ಪೊಲೀಸ್ ಅವ್ರಿಗೆ ಇದ್ದಿದ್ದು ಟೈಮು ಬರೀ 6 ಗಂಟೆ 7 ಗಂಟೆ ಮಾತ್ರ. ಆಲ್ರೆಡಿ 1:30ಗೆ ವಿಧಾನಸೌಧ ಪ್ರೋಗ್ರಾಮು, 3 ಗಂಟೆಗೆ ಇದರಲ್ಲಿ ಇವರು KC ಅವರು ಮತ್ತು IPL ಸೇರಿಕೊಂಡು ಸನ್ಮಾನ ಮಾಡಬೇಕು ಅಂತ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಪೊಲೀಸ್ ಕಮಿಷನರ್ಗೆ ಏನಂದರೆ ಅವ್ರಿಗೆ ಟೈಮ್ ಇರಲಿಲ್ಲ, ಎನಫ್ ಟೈಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ನಾರ್ಮಲಾಗಿ ಯಾವಾಗಲೂ ಸೆಕ್ಯೂರಿಟಿ ಇರುತ್ತೆ, ಯಾವಾಗಲೂ ಸಮಾವೇಶ ನಡೀತಾ ಇರುತ್ತೆ, ಅಲ್ಲಿ ನಡೀತಾ. ವಿಧಾನಸೌಧದಲ್ಲಿ ಯಾವ್ದು ಅಚಾತುರ್ಯಗಳಾಗಿಲ್ಲ. ಯಾಕಂದರೆ ಯಾವಾಗಲೂ ಇರುತ್ತೆ ಅಲ್ಲಿ ವಿಧಾನಸೌಧ. ಇವರು ಯಾಕಂದರೆ ಕರ್ನಾಟಕದಿಂದ ಬೆಂಗಳೂರಿಗೆ ಒಂದು ಹೆಸರು ಬಂದಿತ್ತು, ಇಡೀ ವರ್ಲ್ಡಲ್ಲಿ ಬೆಂಗಳೂರು ಹೆಸರು ಬಂತು ಅಂತ ಕರ್ನಾಟಕದ ಒಂದು ಸತ್ಕಾರ ಮಾಡಿದ್ರು ಅಲ್ಲಿ ಕರ್ನಾಟಕಕ್ಕೆ. ಯಾಕಂದರೆ ಕರ್ನಾಟಕದ ಬೆಂಗಳೂರು ಕ್ಯಾಪಿಟಲ್ಲು. ಬೆಂಗಳೂರಿಗೆ ಒಂದು ಹೆಸರು ಬಂತು, ಬೆಂಗಳೂರಿಗೆ ಒಂದು ವರ್ಲ್ಡ್ ಫೇಮಸ್ ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಎಲ್ಲ ವರ್ಲ್ಡ್ ಪ್ಲೇಯರ್ಸಲ್ಲಿ ಇರ್ತಾರೆ. ಬೆಂಗಳೂರವರು ಒಂದು ಸತ್ಕಾರ ಮಾಡಬೇಕು, ನಮಗೊಂದು ಇದು ಬೆಂಗಳೂರಿಗೆ ಒಂದು ಹೆಸರು ಬಂದಿದೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಆಯಿತು ಅಂದ್ಬಿಟ್ಟು ಇವರು ವಿಧಾನಸೌಧ ಒಂದು ಪ್ರೋಗ್ರಾಮ್ ಹಾಕೊಂಡ್ರು ಸೆಂಟ್ರಲ್. ವಿಧಾನಸೌಧದಲ್ಲೇ ಇದ್ದಷ್ಟು ಭದ್ರತೆ, ಪೊಲೀಸ್ ಭದ್ರತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದ್ದಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ ಅನ್ನುವಂಥ ಚರ್ಚೆಗಳು. ಇದಕ್ಕೆ ಏನು ಹೇಳ್ತೀರಾ ನೀವು? ಅಲ್ಲ, ಭದ್ರತೆ ಅಂದರೆ ಏನಾಯಿತು ಅಂದರೆ, ಇವಾಗ ಏನಾಯಿತು, ಇವರು ಕರ್ನಾಟಕ ಗೌರ್ಮೆಂಟ್ ಅವರು ಏನಂದರೆ, ಪರಮೇಶ್ವರ್ ಮೊದಲೇ ಹೇಳ್ಬಿಟ್ಟಿದ್ರು ಆಗಲ್ಲ ಅಂತ. ಏನೋ ನಮಗೆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಪ್ರೊಸೆಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಕ್ಯಾನ್ಸಲ್ ಆಗೋಗಿತ್ತು. ಆದರೆ KCಯಲ್ಲಿ IPL ಅಲ್ಲಿ ಒಬ್ರು ಏನು ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡ್ಬಿಡಿಯಾನೆ, ಮಧ್ಯರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ಬಿಡಿಯಾನೆ, ಫ್ರೀ ಟಿಕೆಟ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟವನೆ. ಫ್ರೀ ಟಿಕೆಟ್ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಜನ ಏನು ಮಾಡ್ಬಿಟ್ರು, ಎಲ್ಲ ನುಗ್ಬಿಟ್ರು. ಆಮೇಲೆ KCಗೆ ಇವ್ರು ಹೇಳಬೇಕಾಗಿತ್ತು 22 ಗೇಟಲ್ಲಿ ಒಂದು 10 ಗೇಟನ್ನು ಓಪನ್ ಮಾಡಿ ಅಂತ ಹೇಳಬೇಕಾಗಿತ್ತು. 3 ಗೇಟ್ ಓಪನ್ ಮಾಡಿದ್ದಾರೆ ಅಷ್ಟೇ. ಜನ ಎಲ್ಲ ಮೆಟ್ರೋದವರೇ ಹೇಳಿದ್ದಾರೆ 9 ಲಕ್ಷ ಜನ ಟರ್ನ್ಔಟ್ ಆಗಿದ್ದಾರೆ ಅಂತ ಮೆಟ್ರೋದಲ್ಲಿ, ಸ್ಟೇಷನ್ಲಿ 2 ಸ್ಟೇಡಿಯಮ್ಮು. ಮ್ಯಾಕ್ಸಿಮಮ್ ಪೊಲೀಸ್ ಕಮಿಷನರ್ಗೆ ಇದ್ದಿದ್ದೆ 3 ಗಂಟೆ ಟೈಮು, 2:30ಇಂದ ಇದ್ದಿದ್ದು ಅವ್ರಿಗೆ 3-4 ಅವರ್ ಟೈಮ್ ಎಷ್ಟು ಇದ್ದಿದ್ದು. ಅವ್ರು ಆದಷ್ಟು 5,000 KCಗೆ ಅವರು ಕೊಟ್ಟಿರೋ ಲೆಟ್ರ್ ಮೇಲೆ ಒಂದು 5,000 ಫೋರ್ಸು ಹಾಕಿದ್ದಾರೆ. ಅವ್ರು ಏನಾಗೋಯ್ತು, 5,000 ಫೋರ್ಸು ಅಲ್ಲಿ ಬಂದಿರೋ ಒಂದು 7 ಲಕ್ಷ 8 ಲಕ್ಷ ಮೆಟ್ರೋದವ್ರು ಹೇಳಿರೋ ಪ್ರಕಾರ 8 ಲಕ್ಷ ಜನ ಫುಡ್ ಸ್ಟೆಪ್ಸ್ ಇದೆ ಅಂತ. ಅಂದರೆ ಫುಟ್ ಎಂಟ್ರಿ ಅಂದರೆ 9 ಲಕ್ಷ ಜನ ಬಂದಿದ್ದಾರೆ ಎರಡು ಸ್ಟೇಷನ್ಲಿ ಅಂತ. ಒಬ್ಬ ಪೊಲೀಸ್ ಅವರು 10,000 ಜನ ಹಾಕಿದ್ರು ಕೂಡ ನುಗ್ಗಲಲ್ಲಿ ಜನ ಹುಚ್ಚೆದ್ದು ಇದು ಮಾಡ್ತಾರೆ. ಜನನು ಫ್ಯಾನ್ಸ್ ಹೇಳೋಕ್ಕಾಗಲ್ಲ, ಯಾಕಂದರೆ ವರ್ಷ ಪೂರ್ತಿ ಇರೋ ಫ್ಯಾನ್ಸ್ ಇದರಲ್ಲಿ ಇಡೀ ಇಂಡಿಯಾದಲ್ಲಿ RCB ಫ್ಯಾನ್ಸ್ ವರ್ಷ ಪೂರ್ತಿ ಇರುತ್ತೆ. ಅವ್ರಿಗೆ 18 ವರ್ಷದಿಂದ ಒಂದು ಕ್ರೇಜ್ ಇತ್ತು. ರಾಜ್ಕುಮಾರ್ ಗಲಾಟೆಯಲ್ಲಿ ಕುಮಾರಸ್ವಾಮಿ ಅವರು 2006ರಲ್ಲಿ 3 ಸಲ ಟೈಮ್ ಇದ್ದುಬಿಟ್ಟು ಕಂಠೀರವ ಸ್ಟೇಡಿಯಮಲ್ಲಿ ರಾಜ್ಕುಮಾರಲ್ಲಿ 10 ಜನ ಸತ್ತಿದ್ರು. ಅಷ್ಟೆಲ್ಲ 3 ಸಲ ಟೈಮ್ ಇದ್ದರೂ ಕೂಡ ಇದೇನಾಗುತ್ತೆ ಅಂದರೆ, ಒಂದೇ ಸಲ 9 ಲಕ್ಷ ಜನ ಬಂದಾಗ 5,000 ಫೋರ್ಸಲ್ಲಿ 10,000 ಫೋರ್ಸ್ ಇದ್ರು ಕೂಡ ಉಚ್ಚೆತ್ತಿ ಪಾಪ ಜನ ಹುಡುಗರು ಭಯಂಗಿಲ್ಲ. ಪಾಪ ಅವ್ರ 18 ವರ್ಷದಿಂದ ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಬೇರೆ ಪಾಪ ಕಪ್ ಎತ್ಕೊಂಡು ಮುಂದೆ ಬರ್ತಾ ಇದ್ರು. ಹುಮ್ಮಸ್ಸು ಪಾಪ. ಇದು ಪ್ಯೂರ್ಲಿ ಒಂದು ಆಕ್ಸಿಡೆಂಟ್ ಅಪ್ಪ, ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. JDS ಮುಖಂಡರು ಹೇಳ್ತಾರೆ 50,000-60,000 ಮಾತ್ರ ಬಂದಿದ್ದಾರೆ ಫ್ಯಾನ್ಸು, ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿಲ್ಲ. ಮೆಟ್ರೋದವರು ಕುಮಾರಸ್ವಾಮಿ ಅವರು ಒಂದು ಹೇಳ್ಬೇಕು, ಕುಮಾರಸ್ವಾಮಿ ಅವ್ರು ನೋಡಬೇಕು. ಮೆಟ್ರೋದವರು ಹೇಳಿದ್ದಾರೆ, ಅವ್ರ ಮ್ಯಾನೇಜರ್ ಹೇಳಿದ್ದಾರೆ 9 ಲಕ್ಷ ಜನ ಬಂದಿದ್ದಾರೆ ಮೆಟ್ರೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಒಂದು ಇದು ಮಾಡ್ಬೋದಾಯಿತು. ಕಮಿಷನರ್ ಅವರು ಬೆಳಗ್ಗೆ ಮೆಟ್ರೋದವ್ರಿಗೆ 2 ಸ್ಟೇಡಿಯಂಗೆ ಅಪ್ರೋಚ್ 2 ಸ್ಟೇಷನ್ನ ಬಂದ್ ಮಾಡಿಸ್ಬೋದಾಯ್ತು. ಅದೊಂದು ಮಾಡ್ಬೋದಾಯ್ತು ಅಷ್ಟೇ. 2 ಸ್ಟೇಷನ್ ಬಂದ್ ಮಾಡಿದ್ರು ಕೂಡ 2 ವೀಲರಲ್ಲಿ ಬೇರೆ ಜನ ಬಂದಿರ್ತಾರೆ. 2 ವೀಲರ್ಲಿ. ಓಕೆ, ಘಟನೆಗೆ ಕಾರಣ ಯಾರು ಅಂತಾರೆ? ಇದ್ರದ್ದು ಹೊಣೆ ಯಾರು ಹೊರಬೇಕು? ಹೊಣೆ ಇದು ಏನಂದ್ರೆ ಪ್ಯೂರ್ಲಿ ಇವಾಗ ಬಸ್ ನಾವು ಎಲ್ಲ ಟ್ರಿಪ್ ಹೋಗ್ತಾ ಇರ್ತೀವಿ, 18-20 ಜನ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಎಲ್ಲ ಆಕ್ಸಿಡೆಂಟ್ ಆಗುತ್ತೆ. ಪ್ಯೂರ್ಲಿ ಆಕ್ಸಿಡೆಂಟ್ ಅಪ್ಪ, ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಕಮಿಷನರ್ನ ಸಸ್ಪೆಂಡ್ ಮಾಡಿರೋದು ಆಲ್ರೆಡಿ ಬೆಂಗಳೂರಲ್ಲಿ ಕಮಿಷನರ್ ಯಾರು 1 ವರ್ಷ 2 ವರ್ಷ ಮೇಲೆ ಯಾರನ್ನೂ ಇಟ್ಟಿಲ್ಲ. ಇವರು 2 ವರ್ಷದಿಂದ ಇದ್ರು. ಅದು ನ್ಯಾಚುರಲ್ ಆಗಿ 2 ವರ್ಷ ಆದಮೇಲೆ ಕಮಿಷನರ್ ಚೇಂಜ್ ಮಾಡಬೇಕಾಗಿತ್ತು. ಇದೊಂದು ಚೇರ್ಮನ್ ಅದು ಅಷ್ಟೇ. ಪ್ಲಸ್ IPL ಮ್ಯಾನೇಜರ್ KC ಮ್ಯಾನೇಜರ್ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಯಾರನ್ನ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ಆ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂದ್ಬಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ ಹೊರತು ಇದು ಯಾರ್ದು ಬ್ಲೇಮ್ ಮಾಡೋಂಗಿಲ್ಲ. ಇದು ಪ್ಯೂರ್ಲಿ ಆಕ್ಸಿಡೆಂಟು. ಎಲ್ಲ ನಾವು ಟ್ರಿಪ್ ಹೋದಾಗ ಎಲ್ಲ ಆಗುತ್ತಲ್ಲ, ಆ ಥರ ಆಗಿರೋದು ಇದು. ಜನ ಹುಡುಗರ್ನು ಭಯಂಗಿಲ್ಲ, ಪೊಲೀಸ್ನು ಭಯಂಗಿಲ್ಲ, ಗೌರ್ಮೆಂಟ್ನು ಭಯಂಗಿಲ್ಲ. ಪಾಪ ಇದು ಪ್ಯೂರ್ಲಿ ಆಕ್ಸಿಡೆಂಟ್ ಅಪ್ಪ ಅಷ್ಟೇ. ಅಲ್ಲ, ಇದು ಆಕಸ್ಮಿಕ
ಇದು ಕೆಲವೊಂದು ಘಟನೆಗಳು ಯಾರು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅದು ಸಾಯಂಕಾಲ ಅರೇಂಜ್ ಮಾಡಿದ್ರು. ಆ ವಿಧಾನಸೌಧದ ಮುಂದೆ ತುಂಬ ಕಾರ್ಯಕ್ರಮಗಳು ಅರೇಂಜ್ ಮಾಡಿದ್ದಾರೆ. ಅಧಿಕಾರ ತಗೊಳ್ಳುವಾಗೆಲ್ಲ ಮಾಡಿದ್ದಾರೆ. ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಮಾಡಿದ್ರು. ಅದು ವಿಪರೀತ ಜನ ಈವ್ನಿಂಗ್ ಟೈಮು ಅಭಿಮಾನಿಗಳು ಜಾಸ್ತಿ ಬಂದರು. ಇವರು ಸ್ಟೇಡಿಯಂ ಒಳಗಡೆ ಎಲ್ಲ ಜನ ಬಿಟ್ಟ ಮೇಲೆ ಎಲ್ಲ ಗೇಟ್ಗಳು ತೆಗಿಬೇಕಾಗಿತ್ತು. ಒಂದು ಗೇಟ್ ಒಂದು ಎರಡು ಮೂರು ಗೇಟ್ನ ಮಾತ್ರ ಅವರು ಇದು ಮಾಡಿದ್ದಾರೆ. ಪಾಪ ಮುಂದೆ ನಿಂತಿದ್ದ ಅಮಾಯಕ ಮಕ್ಕಳು, ಹೆಣ್ಮಕ್ಳು ಈ ಥರ ಆಗಿದ್ದಾರೆ. ಅವ್ರಿಗೆ ತುಂಬ ಭವಿಷ್ಯ ಇತ್ತು. ಅವ್ರ ತಂದೆ ತಾಯಿ ಕನ್ಸ್ಕೊಂಡಿದ್ರು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾರನ್ನೂ ದೋಷಣೆ ಮಾಡೋದಕ್ಕಾಗಲ್ಲ. ಯಾವುದೇ ಪಕ್ಷ ಆಗಲಿ, ವಿರೋಧ ಪಕ್ಷ ಆಗಲಿ, ಆಡಳಿತ ಪಕ್ಷ ಆಗಲಿ, ಇದೆಲ್ಲ ಆಕಸ್ಮಿಕವಾಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ರೀತಿ ನಡ್ಕೊಬೇಕು. ಸುಮ್ಮನೆ ಇವ್ರ ಮೇಲೆ ಅವ್ರು ಹೇಳೋದು, ನೀನು ಟೈಮಲ್ಲಿ ಮಾಡಿಲ್ವಾ, ರಾಜ್ಕುಮಾರ್ ಟೈಮಲ್ಲಿ ಮಾಡಿಲ್ವಾ, ಈ ಟೈಮಲ್ಲಿ ಮಾಡಿಲ್ವಾ, ಆ ಟೈಮಲ್ಲಿ ಮಾಡಿಲ್ವಾ ಅಂತ. ಯಾರು ಆ ಮಕ್ಕಳು ತಂದೆ ತಾಯಿಗಳನ್ನ ಆದಷ್ಟು ಹೋಗಿ ಸಾಂತ್ವನ ಹೇಳಿ ಅವ್ರಿಗೆ ಸರ್ಕಾರ ತನ್ನದು ಕೈಲಾದಂಥದ್ದು ಕೊಟ್ಟಿದೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೆಲವ್ರನ್ನೆಲ್ಲ ಯಾರ್ಯಾರು ತೊಂದರೆ ಇದು ಮಾಡಬೇಕು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡವ್ರೆ. ಆದರೆ ಈಗ 5 ಜನ ಪೊಲೀಸರು ಸಸ್ಪೆಂಡ್ ಮಾಡಿದ್ದು ಸರಿ ಅಂತ ಹೇಳ್ತೀರಾ ನೀವು? ಅಲ್ಲ, ಐದು ಜನ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿದ್ದು ಅಂತ ಅಂದರೆ, ಈಗ ಅವ್ರಿಗೆ ಗೊತ್ತಿರ್ತದೆ ಪೊಲೀಸು ಅಂದರೆ ಜನ ಹೆದರ್ತಾರೆ. ಅವ್ರು ಮುಂಚೆನೇ ಫೋರ್ಸ್ ಕರ್ಸ್ಕೊಂಡು ಇಲ್ಲಿ ಮೇಲ್ಗಡೆ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಪೊಲೀಸವರೆಲ್ಲ ಏನು ಮಾಡ್ತಾಯಿದ್ರು, ಆ ಸ್ಟೇಡಿಯಂ ಒಳಗಡೆ ಅಷ್ಟು ಜನ ಹೋಗ್ಬೇಕಾದ್ರೆ ಇವರು ಕರೆಕ್ಟ್ ಇವ್ರು ಮಾಡಿರೋದು. ಕಮಿಷನರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಅವ್ರು ಫೋರ್ಸ್ನ ಕರ್ಸ್ಕೊಂಡ್ಬಂದು ಅವಾಯ್ಡ್ ಮಾಡಬೇಕಾಗಿತ್ತು. ಅಲ್ಲಿ ಪೊಲೀಸವರೇ ಯಾರೂ ಕಾಣಿಸ್ತಾ ಇಲ್ಲ. ಇವತ್ತೆಲ್ಲ ಪೊಲೀಸವ್ರು ಏನು ಮಾಡ್ತಾರೆ, ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವ್ರವ್ರು ನೋಡ್ಕೊಂಡು ಕೂತಿರ್ತಾರೆ. ಅದ್ರ ಒಳಗಡೆ ಅಲ್ಲಿ ನೋಡ್ರಿ ನೀವು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬರೀ ಅವ್ರ ಸಿಬ್ಬಂದಿಗಳು ಮಾತ್ರ ನಿರ್ವಹಿಸ್ತಾವ್ರೆ. ಪೊಲೀಸವ್ರ ಗಮನಕ್ಕೆ ಬರಲ್ಲ. ಸರ್, ಹಿಂದಿನ ದಿನ ಒಂದಷ್ಟು ಬಂದೋಬಸ್ತ್ಗಳು ಮಾಡ್ತಾ ಇದ್ರು ಪೊಲೀಸ್ನವರು, ಬೆಳಗಿನ ಜಾವ 2:30-3 ಗಂಟೆ ತನಕ. ಮಾರನೇ ದಿನನೂ ಕೂಡ ಭದ್ರತೆ ಮಾಡಬೇಕು, ಭದ್ರತೆ ನಿಯೋಜನೆ ಮಾಡಬೇಕು, ಸಿಬ್ಬಂದಿಗಳು ಮಾಡಬೇಕು ಅಂದರೆ ಕಷ್ಟ ಆಗಲ್ವಾ ಪೊಲೀಸ್ ಇಲಾಖೆಗೆ? ಏನು ಹೇಳ್ತೀರಿ ಇದಕ್ಕೆ? ನಮ್ಮಲ್ಲಿ ಸಾಕಷ್ಟು ರಿಸರ್ವ್ ಪೊಲೀಸ್ ಇದೆ, ಬೇಜಾನು ಇದೆ. ಒಂದು ಸೂಕ್ಷ್ಮತೆ ಗೊತ್ತಿಲ್ಲದ ಮೇಲೆ ಸರ್ಕಾರ ಒಂದು ಹೊಣೆ ಹೊರಿಸಿರ್ತದೆ ಯಾರಿಗೇ ಆಗಲಿ, ಅವರು ನಿಭಾಯಿಸಬೇಕು. ಯಾಕೆ ಅಂತಂದರೆ 18 ವರ್ಷ ಆದಮೇಲೆ ಇದು ಗೆಲ್ತಾ ಇರಬೇಕಾದ್ರೆ ಅವತ್ತು ದೀಪಾವಳಿ ಥರ ಆಚರಣೆ ಮಾಡಿದ್ರು, ನಾಳೆ ಬೆಳಗ್ಗೆ ಇಲ್ಲಿ ಕಪ್ಪು ತೊಗೊಂಡು ಟೀಮ್ ಬರ್ತಾ ಇದೆ ಅಂದರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಅವರ ಸೆಕ್ಯೂರಿಟಿ ಏನಿತ್ತು, ಪೂರ ಸೆಕ್ಯೂರಿಟಿ ವೈಫಲ್ಯ. ಇದರಲ್ಲಿ ಯಾರನ್ನೂ ದೋಷಣೆ ಮಾಡೋಂಗಿಲ್ಲ. ಪೂರ ಹೊಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಬೇಕು.